ಎಲ್ಲರಿಗೂ ನಮಸ್ಕಾರ. ಜಯ ನನಿಸ್ ಕಿಚನ್ಗೆ ಸ್ವಾಗತ. ಬನ್ನಿ ನಾವು ಇವತ್ತು ಬಿಸಿ ಬಿಸಿ ಗರ್ಮಾ ಗರಂ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲಿಗೆ ನಾನು 1 ಕಪ್ ಅಷ್ಟು ಬೇಸನ್ ಅಂದ್ರೆ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ನ ಹಾಕೊಂತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಅಷ್ಟು ಖಾರದ ಪುಡಿ ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕೊಂತಾ ಇದ್ದೀನಿ. ಹಾಗೆ 3/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಅಡಿಗೆ ಸೋಡಾ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಅರ್ಶಿನದ ಪುಡಿ ಅರ್ಧ, ಹಾಗೆ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಸ್ಪೂನ್ ಅಷ್ಟು ನಾನು ಇಲ್ಲಿ ಚಕ್ಕೆ ಪುಡಿ ತಗೊಂತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ನಾನು ಅಜ್ವೈನ್ ಹೋಮ್ ಕಾಳು ಇದನ್ನ ಹಾಕೊಂತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಅಷ್ಟು ಜೀರಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕೊಂಡು ಒಂದ್ ಸ್ವಲ್ಪ ನಾನು ಕೈಯಲ್ಲೇ ಹಂಗೆ ಡ್ರೈ ಮಿಕ್ಸ್ ಮಾಡ್ಕೊಂಡು ಅದೇ ತೆಗೆದು ಒಂದ್ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಒಂದು ಪೇಸ್ಟ್ ತರ ಮಾಡ್ಕೊಬೇಕಾಗುತ್ತೆ. ನೋಡಿ ಜಾಸ್ತಿ ನೀರು ಹಾಕೋಕ್ ಹೋಗ್ಬೇಡಿ, ಇಲ್ಲಾಂದ್ರೆ ತೆಳು ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇದನ್ನ ನಾನು ಕಂಪ್ಲೀಟ್ ಆಗಿ ಲಂಪ್ಸ್ ಎಲ್ಲ ರಿಮೂವ್ ಮಾಡಿ ಮಿಕ್ಸ್ ಮಾಡಿ ಇದನ್ನ ಒಂದು ಪೇಸ್ಟ್ ತರ ಬರ್ಬೇಕು. ಈ ಕಡೆ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಮೈದಾ ಹಾಕ್ಬಿಡ್ತಾರೆ ಕೋಟ್ ಒಂದು ಬರ್ಬೇಕು ಅಂತ. ಸೊ ನಿಮ್ಗೆ ಬೇಕು ಅಂದ್ರೆ ನೋಡಿ ಒಂದ್ ಸ್ವಲ್ಪ ನೀವು ಮೈದಾ ಹಾಕೋಬಹುದು, ಇಲ್ಲಾಂದ್ರೆ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ, ಅದನ್ನ ನೋಡ್ಕೊಳ್ಳಿ. ಗರಿ ಗರಿ ಆಗಿರುತ್ತೆ. ಈ ತರ ಕನ್ಸಿಸ್ಟೆನ್ಸಿಲಿ ನಾನು ಇಟ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಒಂದು ಪ್ಲೇಟ್ ಕವರ್ ಮಾಡಿ ನಾನು 20 ನಿಮಿಷ ಬಿಟ್ಬಿಡ್ತೀನಿ. ಅದೇ ತರ ಒಂದು ಸೈಡ್ ಅಲ್ಲಿ ನಾನು ಕಡಾಯಿಗೆ ಎಣ್ಣೆನ ಹಾಕೊಂಡು ಕೂಡ ಇದನ್ನ ಬೇಯೋಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಮ್ಮ ಎಣ್ಣೆ ಕಾದಿದೆ. ಹಾಗೆ ನಾನು ನೆನ್ಸಿಟ್ಟಿದ್ನೋ ಅದನ್ನ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಿಕ್ಕೆ ನಾನು ಆಚೆ ಕಡೆಯಿಂದ ಇದು ಒಂಚೂರುನು ಖಾರ ಇಲ್ಲ ಆ ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ. ಕೇಳಿದ್ರೆ ನಿಮ್ಗೆ ಆಚೆ ಕಡೆ ಯಾರು ಬೇಕಾದ್ರೂ ಕೊಡ್ತಾರೆ. ಇವಾಗ ಚೆನ್ನಾಗಿ ಅದು ಕೋಟ್ ಹಾಕ್ಬೇಕು, ಅಲ್ಲಿವರೆಗೂ ನಾನು ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಈ ರೆಸಿಪಿನ ನೀವು ರೈಸ್ ಜೊತೆಗೆ ಇಲ್ಲ ಸೈಡ್ ಡಿಶ್ ಆಗಿ, ಇವಾಗ ಚಳಿಗಾಲ ಕೂಡ ಇದೆ, ಮಕ್ಳಿಗೆ ಮಾಡ್ಕೊಳ್ಳಿ, ನೀವು ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಚೆನ್ನಾಗಿ ಇದು ಕೋಟ್ ಲೇಯರ್ ಆದ್ಮೇಲೆ ನಮ್ಮ ಎಣ್ಣೆ ಇವಾಗ ಕಾದಿದೆ. ಸೊ ನೆಕ್ಸ್ಟ್ ನಾನು ಫುಲ್ಲು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಈ ಬಜ್ಜಿನ ಏನಿದೆಲ್ಲ ಬಿಡ್ತಾ ಇದ್ದೀನಿ. ಯಾವತ್ತೇ ಇರ್ಲಿ ಏನೇ ನೀವು ಫ್ರೈ ಮಾಡಕ್ ಹೋದ್ರು ಈ ಟಿಪ್ಸ್ ನ ನೀವು ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಯಾವತ್ತು ಫ್ರೈ ಮಾಡಿ, ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ ಇದು ಇಮಿಡಿಯೇಟ್ ಏನಾಗುತ್ತೆ ಕಚ್ಕೊಂಡ್ಬಿಡುತ್ತೆ. ನಿಮ್ಗೆ ಟರ್ನ್ ಮಾಡ್ಬೇಕಾದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಬಟ್ ಸ್ಟಿಲ್ ನಾನು ಇದನ್ನ ಎತ್ತಿ ಹೆಂಗೋ ನಾನು ಮ್ಯಾನೇಜ್ ಮಾಡಿದೆ. ಸೊ ಚೆನ್ನಾಗಿ ಇದನ್ನ ಒಂದು 15 to 20 ಮಿನಿಟ್ಸ್ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಮ್ಮ ಬಿಸಿ ಬಿಸಿ ಬಜ್ಜಿ ತಯಾರಾಗಿದೆ. ಸೊ ಟ್ರೈ ಮಾಡಿ ರೆಸಿಪಿನ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡಿ ನೀವು ಇದನ್ನ ನೀವು ಚಟ್ನಿ ಜೊತೆ ಇಲ್ಲ ಲೆಮನ್ ಜೊತೆ ಕೂಡ ನೀವು ಇದನ್ನ ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಪಿಜ್ಜಾ ಸಾಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಟೇಸ್ಟಿ ಆಗಿತ್ತು. ಬಿಸಿ ಇರುವಾಗಲೇ ಇದನ್ನ ತಿನ್ಕೊಳ್ಳಿ, ಹಾರೋದ್ಮೇಲೆ ಇದು ತುಂಬಾನೇ ತಣ್ಣಗೆ ಆಗ್ಬಿಡುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಯ ನಾನೀಸ್ ಕಿಚನ್. ಹಾಗೆ ಹ್ಯಾಪಿ ವಿಂಟರ್ಸ್ ಎಲ್ಲರಿಗೂ. ಚಳಿಗಾಲದಲ್ಲಿ ಇದೇ ತರ ರೆಸಿಪೀಸ್ ನ ಮಾಡಿ ತಿಳಿಸ್ತಾ ಇರ್ತೀನಿ. ಸಿಗೋಣ. ಬೈ ಬೈ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.